ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ಸಭೆ ಮತ್ತು ಜನಸಂಪರ್ಕ ಸಭೆ ಯಲಬುರ್ಗಾದ ಮತ್ತು ಕುಕನೂರು ತಾಲೂಕಿನ ಗ್ರಾಮದಲ್ಲಿ ಕ್ಷೇತ್ರ ಶಾಸಕರಿಂದ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ. ತಾಲೂಕಿನ ಚಿಕ್ಕವಂಕಲಕುಂಟ ಗ್ರಾಮದಿಂದ ಆರಂಭಿಸಿದ ಜನಸಂಪರ್ಕ ಸಭೆಯ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿದ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಮಾತನಾಡಿ, ನಮ್ಮ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆ ಜಾರಿಗೆ ಮಾಡಿದಂತೆ ಬೇರೆ ಯಾವ ರಾಜ್ಯದಲ್ಲೂ ಜಾರಿಗೆ ಮಾಡಲು ಸಾಧ್ಯವಿಲ್ಲ. ನಮ್ಮ ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗೆ ಒಟ್ಟು 52,000 ಕೋಟಿ ರೂಪಾಯಿ ಖರ್ಚು ಮಾಡಲಾಗುತ್ತಿದೆ. ಇದರಿಂದ 1,24,00,000 ಫಲಾನುಭವಿಗಳು ಇದರ ಲಾಭವನ್ನು ಪಡೆದುಕೊಳ್ಳುತ್ತಿದ್ದಾರೆ ಎಂದರು. ಹಾಗೂ ಯಾವ ಗ್ರಾಮದಲ್ಲಿ ಎಷ್ಟು ಫಲಾನುಭವಿಗಳು ಇದ್ದಾರೆ ಎಂದು ಅಂಕಿಗಳ ಸಂಖ್ಯೆಗಳ ಸಮೇತ ವಿವರವಾಗಿ ಹೇಳಿದ್ದಾರೆ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 58,934 ಜನ ಫಲಾನುಭವಿಗಳು ಯೋಜನೆಯ ಲಾಭವನ್ನು ಪಡೆದುಕೊಳ್ಳುತ್ತಿದ್ದಾರೆ. ನಮ್ಮ ಈ ಒಂದು ತಾಲೂಕಿಗೆ 180 ಕೋಟಿ ಯೋಜನೆಗಳಿಗೆ ಖರ್ಚು ಮಾಡುತ್ತದೆ ಎಂದರೆ ರಾಜ್ಯದಲ್ಲಿ ಎಷ್ಟಾಗುತ್ತದೆ ಎಂದರು. ಇದು ನಮ್ಮ ರಾಜ್ಯ ಸರ್ಕಾರ ಬಡವರ ಪರ ಯೋಜನೆ ಅಲ್ವಾ ಎಂದರು ಮತ್ತು ವಿವಿಧ ಕಾಮಗಾರಿಗಳ ಕುರಿತು ಮಾತನಾಡಿದರು. ಇದೇ ವೇಳೆ ಗ್ರಾಮದ ಜನರು ತಮ್ಮ ಊರಿನ ಸಮಸ್ಯೆಯ ಅಹವಾಲುಗಳನ್ನು ಸ್ವೀಕರಿಸಿದ್ದಾರೆ. ಜನರ ಕೆಲಸ ಮಾಡಿಕೊಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಜನಸಂಪರ್ಕ ಸಭೆಯಲ್ಲಿ ತಹಶೀಲ್ದಾರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಸರ್ವ ಸದಸ್ಯರು, ಗ್ರಾಮಸ್ಥರು ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ದಿ ಪ್ರಜಾಪವರ್ ನ್ಯೂಸ್ ಯಲಬುರ್ಗಾ. 1,24,00,000 ಜನರಿಗೆ ಪ್ರತಿ ತಿಂಗಳು 2,000. ನಮ್ಮ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಎಷ್ಟು ಕೊಡ್ತಾ ಇದ್ರಪ್ಪ? 58,000. ಕರೆಕ್ಟ್ ಫಿಗರ್ ಹೇಳ್ಬಿಡು. 58,934 ಮಂದಿ 2,000 ರೂಪಾಯಿ ಪ್ರತಿ ತಿಂಗಳು. ಅಂದ್ರೆ ಒಂದು ವರ್ಷಕ್ಕೆ ಎಷ್ಟಕ್ಕೆ ಲೆಕ್ಕ ಹಾಕಿ ವರ್ಷಕ್ಕೆ ಒಟ್ಟು ನಮ್ಮ 180 ಕೋಟಿ ರೂಪಾಯಿ ಬರೀ ನಮ್ಮ ತಾಲೂಕಿನಾಗ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತೀವಿ. ಅಂದ್ರೆ ಇಡೀ ಕರ್ನಾಟಕದಾಗ ಎಷ್ಟಾಗೈತೆ? 30,000 ಕೋಟಿ ಆಗೈತೆ. ಎಷ್ಟು? 30,000 ಕೋಟಿ. ಇಡೀ ರಾಷ್ಟ್ರದಾಗ ಯಾರು ಇಂತ ಹಣ ಕೊಟ್ಟಿಲ್ಲ, ಕೊಡಕ್ ಸಾಧ್ಯ. ನಮ್ದೊಂದ ತಾಲೂಕ 180 ಕೋಟಿ. ಎಲ್ಲರ ಹೋಗ್ರಿ, ನಮ್ಮ ಕುಕನೂರ್ ಯಲಬುರ್ಗಾ ಡಿಪೋದಿಂದ ಎಷ್ಟು ಸೇರಿ ಟೋಟಲ್ ಹೇಳ್ಬಿಡು 2,70,00,000 ಮಂದಿ ಹೆಣ್ಮಕ್ಳು ಪ್ರಯಾಣ ಮಾಡ್ಯಾರ. ಬಸ್ ಹತ್ಕೊಂಡ್ಯಾರ. ಬರೀ ಯಲಬುರ್ಗಿ ತಾಲೂಕಿನ ಮತ್ತು ಕುಕನೂರು ತಾಲೂಕಿನ 2,70,00,000 ಹೆಣ್ಮಕ್ಳು ಪ್ರಯಾಣ ಮಾಡ್ಯಾರ. 60 ಕೋಟಿ ಹೆಣ್ಮಕ್ಳು ಬಸ್ ನಲ್ಲಿ ಫ್ರೀ ಮಾಡ್ಯಾರ. ಸಣ್ಣ ಕೆಲಸ ಕೊಡ್ಬೇಕಲ್ಲ. ಆ 10 kg ಆಹಾರ ಧಾನ್ಯಗಳನ್ನು ಕೊಡೋದ್ರಲ್ಲಿ ನಮ್ಮ ರಾಜ್ಯದಲ್ಲಿ 4,36,00,000 ಜನ ಕೊಡ್ತೇವೆ. ನಮ್ಮ ತಾಲೂಕಿನಲ್ಲಿ 2 ಲಕ್ಷ ಅಲ್ಲ, ನಮ್ಮ ತಾಲೂಕಿನಾಗ 2,56,000 ಮ್ಯಾಲ್ ಫಿಗರ್ ಇದ್ರೆ 2,57,000 ಮಂದಿಗೆ ಆಹಾರ ಧಾನ್ಯ ಫ್ರೀ ಕೊಡ್ತೀವಿ. ಬರೀ ಒಂದು ತಾಲೂಕಿಗೆ